ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಮ್ಮ ಧಾರ್ಮಿಕ ಸಂಸ್ಕೃತಿಯಲ್ಲಿ ಪಾಪ, ಪುಣ್ಯ, ಮೋಕ್ಷ, ಪಾಪ ಪ್ರಾಯಶ್ಚಿತ್ತ ಹೀಗೆಲ್ಲ ನಾನಾ ವಿಷಯಗಳನ್ನು ಕೇಳಿರ್ತೇವೆ. ಅದರಲ್ಲಿ ಒಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಪಾಪ ಮಾಡಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ. ಈಗ ಪಾಪಕ್ಕೆ ಪ್ರಾಯಶ್ಚಿತ್ತ ಇದ್ದರೆ, ಹಾಗಿದ್ರೆ ಪಾಪಗಳನ್ನು ಮಾಡ್ತಾ ಇರ್ಬೋದಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಒಮ್ಮೆ ಶ್ರೀರಂಗ ಮಹಾಗುರುಗಳು ಅವರು ಜ್ಞಾನಿಗಳಾಗಿರೋದಲ್ಲದೆ ವಿಜ್ಞಾನಿಗಳು ಆಗಿದ್ದರು. ಅವರು ಒಂದು ನಾಡಿಶಾಸ್ತ್ರ ಅನ್ನುವಂತಹ ಒಂದು ವಿಜ್ಞಾನದ ಸಹಾಯದಿಂದ ಒಂದು ಪ್ರಯೋಗವನ್ನು ಮಾಡಿ, ಒಂದು ಸಾಲಿಗ್ರಾಮ ತೀರ್ಥ ಅನ್ನೋದು ನಮ್ಮಲ್ಲಿ ಹೇಗೆ ಪಾಪವನ್ನು ಪರಿಹಾರ ಮಾಡುತ್ತೆ, ಪಾಪಕ್ಕೆ ಪ್ರಾಯಶ್ಚಿತ್ತವಾಗುತ್ತೆ ಅನ್ನೋದನ್ನು ನಾಡಿಶಾಸ್ತ್ರದ ಮೂಲಕ ನಿರೂಪಣೆ ಮಾಡ್ತಾಯಿದ್ರು. ಸಾಲಿಗ್ರಾಮ ತೀರ್ಥ ಅನ್ನೋದು ಹೇಗೆ ಅಂತಂದರೆ, ನಾವು ಆ ಸಾಲಿಗ್ರಾಮ ತೀರ್ಥ ಪ್ರಾಶನ ಮಾಡಬೇಕಾದ್ರೆ ಒಂದು ಶ್ಲೋಕ ಹೇಳೋದು ಉಂಟು. ಸಾಲಿಗ್ರಾಮ ಶಿಲಾವಾರಿ ಪಾಪಹಾರಿ ವಿಶೇಷತಃ ಆಜನ್ಮಕೃತ ಪಾಪಾನಾಂ ಪ್ರಾಯಶ್ಚಿತ್ತಂ ದಿನೇ ದಿನೇ ಅಂತ. ದಿನಾಗಲೂ ಸಾಲಿಗ್ರಾಮ ತೀರ್ಥವನ್ನು ಪ್ರಾಶನ ಮಾಡ್ತಾ ಇತ್ತು ಅಂತಂದರೆ ನಮ್ಮ ಪಾಪವನ್ನು ಅದು ಚೂರು ಚೂರು ಕಡಿಮೆ ಮಾಡ್ತಾನೆ ಇರುತ್ತೆ ದಿನಾಗಲೂ ಅಂತ ಅದರ ಅರ್ಥ. ಇದನ್ನು ಶ್ರೀರಂಗ ಮಹಾಗುರುಗಳು ಒಂದು ನಾಡಿ ವಿಜ್ಞಾನದ ಮೂಲಕ ಅದನ್ನು ನಿರೂಪಣೆ ಮಾಡಿದರು. ಆಗ ಒಬ್ಬರು ತಮಾಷೆಯಾಗಿ ಕೇಳಿದ್ರು, ಹಾಗಿದ್ರೆ ಇನ್ಮೇಲಿಂದ ಧೈರ್ಯವಾಗಿ ಪಾಪಗಳನ್ನು ಮಾಡ್ಬೋದಲ್ವಾ, ಹೇಗಿದ್ದರೂ ಪ್ರಾಯಶ್ಚಿತ್ತ ಇದೆಯಲ್ಲ ಅಂತ. ಅದಕ್ಕೆ ನಕ್ಬಿಟ್ಟು ಶ್ರೀರಂಗ ಮಹಾಗುರುಗಳು, ಔಷಧಿ ಇದೆ ಅಂದ ಮಾತ್ರಕ್ಕೆ ಯಾರಾದರೂ ಕಾಯಿಲೆ ತಂದ್ಕೋತಾರೇನಪ್ಪ ಅಂತ ಕೇಳಿದರು. ಅಂದರೆ ಈ ಮಾತನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಪಾಪ ಮಾಡೋದು ಅಂತಂದರೆ ಅದು ಕಾಯಿಲೆ ಅಂತ ಅಂದ್ಕೊಂಡು ಹಾಗ ಅಂತ ಕೇಳಿದ್ರೆ ಅದು ಹೌದು, ಅದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಶ್ರೀರಂಗ ಮಹಾಗುರುಗಳು ನಮ್ಮ ಧಾರ್ಮಿಕ ಸಂಸ್ಕೃತಿಯ ಅನೇಕ ವಿಷಯಗಳನ್ನು ಬೇರೆ ಬೇರೆ ಒಂದು ವಿಜ್ಞಾನದ ಮೂಲಕ, ವಿಶೇಷವಾಗಿ ನಾಡಿ ವಿಜ್ಞಾನದ ಮೂಲಕ ಅದು ನಮಗೆ ವೈಜ್ಞಾನಿಕವಾಗಿ ಅರ್ಥವಾಗಬೇಕು, ಹಾಗೆ ಅದಕ್ಕೆ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಈಗ ಪಾಪ ಅಂತಂದರೆ ನಮಗೆ ಗೊತ್ತು, ಪಾಪದಲ್ಲಿಷ್ಟು ದೊಡ್ಡದಾಗಿರುತ್ತೆ. ಇನ್ನೊಬ್ಬರು ಹಿಂಸೆ ಮಾಡೋದು, ಇದು ಹೊಡೆಯೋದು, ಬಡಿಯೋದು, ಕೊಲ್ಲೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇದೆಲ್ಲ ಪಾಪ. ಹಾಗೆಯೇ ಪುಣ್ಯ, ಒಳ್ಳೇದು ಮಾಡೋದು, ಇನ್ನೊಬ್ಬರಿಗೆ ದಾನ ಕೊಡೋದು, ಅನ್ನದಾನ ಮಾಡೋದು, ವಿದ್ಯಾದಾನ ಮಾಡೋದು, ಒಂದು ಊರಿನಲ್ಲಿ ಒಂದು ಧರ್ಮ ಕಾರ್ಯಗಳು, ಕೆರೆ ಕುಂಟೆ ಕಟ್ಟಿಸೋದು, ಧರ್ಮಛತ್ರ ಕಟ್ಟಿಸೋದು, ಹೀಗೆಲ್ಲ ಅನೇಕ ಪುಣ್ಯ ಕಾರ್ಯಗಳು ಇರುತ್ತೆ. ಇದೆಲ್ಲ ಗೊತ್ತು. ಇದು ಏನು ಮಾಡುತ್ತೆ ಹಾಗಿದ್ರೆ ಪಾಪ ಪುಣ್ಯಗಳು ಅಂತಂದರೆ, ಹಿಂದೊಮ್ಮೆ ಒಂದು ಬೇರೆ ಪ್ರವಚನದಲ್ಲಿ ಅದು ನಮ್ಮ ಮನಸ್ಸಿನ ಮೇಲೆ ಗುರುತು ಮಾಡುತ್ತೆ. ನಾವು ಮಾಡುವ ಕೆಲಸಗಳನ್ನು ಮನಸ್ಸು ಗುಪ್ತವಾಗಿ ಚಿತ್ರಿಸಿಕೊಳ್ಳುತ್ತೆ. ಹಾಗೆ ಗುಪ್ತವಾಗಿ ಚಿತ್ರಿಸಿಕೊಳ್ಳುವಂತಹ ಮನಸ್ಸೇ ಚಿತ್ರಗುಪ್ತ ಅನ್ನೋದನ್ನು ಬೇರೆ ಒಂದು ಪ್ರವಚನದಲ್ಲಿ ನಾವು ನೋಡಿದ್ವಿ. ಹಾಗೆಯೇ ಇದನ್ನು ನಾಡಿಶಾಸ್ತ್ರದ ಮೂಲಕ ಗಮನಿಸಬೇಕಾದ್ರೆ ನಮ್ಮಲ್ಲಿ ಪಾಪನಾಡಿ ಮತ್ತು ಪುಣ್ಯನಾಡಿ ಅಂತ ಬೇರೆ ಬೇರೆ ಇರುತ್ತೆ. ಈ ಪಾಪ ಕೆಲಸಗಳನ್ನು ಮಾಡಿದಾಗ ಅದು ನಮ್ಮ ಸ್ಥಿತಿಯಲ್ಲಿ ಒಂದು ಬದಲಾವಣೆಯನ್ನು ತಂದು ನಮ್ಮ ಪ್ರಾಣಶಕ್ತಿಗಳು ಪಾಪನಾಡಿಯಲ್ಲಿ ಸಂಚಾರ ಮಾಡುವಂತೆ ಅದು ಮಾಡುತ್ತೆ. ಪಾಪನಾಡಿಯಲ್ಲಿ ನಮ್ಮ ಮನಸ್ಸು ಸಂಚಾರ ಮಾಡ್ತಾ ಇದ್ದಾಗ ಅದು ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ, ನಮ್ಮ ಜೀವನದಲ್ಲಿ ಅದು ದುಃಖವನ್ನು ತಂದುಕೊಡುತ್ತೆ. ಹಾಗೆಯೇ ಪುಣ್ಯನಾಡಿಯಲ್ಲಿ ನಮ್ಮ ಪ್ರಾಣಶಕ್ತಿಗಳು ಸಂಚಾರ ಮಾಡ್ತಾ ಇದ್ದಾಗ ಅದರ ಒಂದು ಫಲ ಏನು ಅಂತಂದರೆ, ನಮ್ಮ ಜೀವನದಲ್ಲಿ ಅದು ಸುಖವನ್ನು ತಂದುಕೊಡುತ್ತೆ. ಹೀಗೆ ನಮ್ಮ ಸ್ಥಿತಿಯಲ್ಲಿ ವ್ಯತ್ಯಾಸ ಆಗುತ್ತೆ ಪಾಪ ಮಾಡೋದ್ರಿಂದ ಮತ್ತು ಪಾಪ ಪುಣ್ಯಗಳು ಮಾಡೋದ್ರಿಂದ. ಯಾವ ಪಾಪ ಮಾಡಿದಾಗ ಎಷ್ಟರ ಮಟ್ಟಿಗೆ ಅದು ಪಾಪನಾಡಿಯಲ್ಲಿ ಮನಸ್ಸು ಸಂಚಾರವಾಗುತ್ತೆ, ಅಥವಾ ಯಾವಾಗ ಅದು ಹಾಗಾಗುತ್ತೆ ಅನ್ನೋದು ಆಯಾ ವ್ಯಕ್ತಿಯ ಜೀವನದ ಕರ್ಮದ ಗತಿಯ ಮೇಲೆ ಅವಲಂಬಿಸಿರುತ್ತೆ. ಹೀಗಾಗಿ ಪಾಪ ಮಾಡಿದ ತಕ್ಷಣ ಅದರದೊಂದು ಫಲ ಬಂದ್ಬಿಡಬೇಕು, ಅಥವಾ ಪುಣ್ಯ ಮಾಡಿದ ತಕ್ಷಣ ಅದರದೊಂದು ಫಲ ಬಂದ್ಬಿಡಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಅದು ಯಾವುದೋ ಒಂದು ಕಾಲಘಟ್ಟಗಳಲ್ಲಿ ಆ ಪಾಪದ ಒಂದು ಫಲ ಬಂದೇ ಬರುತ್ತೆ. ಇದನ್ನು ಆರೋಗ್ಯಕ್ಕೆ ಹೇಗೆ ಅದನ್ನು ಹೋಲಿಸಬಹುದು ಅಂತ ಕೇಳಿದ್ರೆ, ಆರೋಗ್ಯದಲ್ಲಿಯೂ ಹಾಗೇನೆ.
ಅನಾರೋಗ್ಯಕರವಾದ ಒಂದು ಕೆಲಸ ನಾವೇನಾದರೂ ಮಾಡಿದ್ರೆ ಅದು ಸಹ ತಕ್ಷಣವೇ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡಬಹುದು. ಆದರೆ ಕಾಲಕ್ರಮದಲ್ಲಿಯೂ ಸಹ ಅದು ಒಂದು ದುಷ್ಪರಿಣಾಮವನ್ನು ಉಂಟು ಮಾಡಬಹುದು. ಹೇಗೆ? ಈಗ ನಾವು ತುಂಬ ನಮ್ಗೆ ಎಷ್ಟನ್ನ ಅರಗಿಸ್ಕೊಳ್ಳೋಕ್ಕಾಗುತ್ತೋ ಅದಕ್ಕಿಂತ ಜಾಸ್ತಿ ತಿಂದ್ಬಿಡ್ತೀವಿ ಅಂತ ಇಟ್ಕೊಳ್ಳೋಣ. ಆಗ ಅಜೀರ್ಣ ಆಗುತ್ತೆ. ಆ ಅಜೀರ್ಣ ಆದಾಗ ನಮ್ಮ ದೇಹದ ಒಂದು ಸ್ಥಿತಿ ಕೆಡುತ್ತೆ. ಅದರಿಂದಾಗಿ ನಾವು ಔಷಧಿ ತಗೋಬೇಕು. ನಾವು ಏನೋ ಒಂದು ಆ್ಯಂಟಿಯಾಸಿಡ್ಡು ಅಥವಾ ಜೀರ್ಣಕ್ಕೆ ಬೇಕಾದಂತಹ ಒಂದು ಔಷಧಿ ತಗೊಂಡು ನಾವು ಜೀರ್ಣ ಮಾಡ್ಕೋಬೇಕು. ಇಲ್ಲದೆ ಹೋದರೆ ನಮಗೆ ನಮ್ಮ ಕೆಲಸಗಳನ್ನೇ ಮಾಡೋಕ್ಕಾಗಲ್ಲ. ಆ ಥರ ಕಷ್ಟ ಆಗುತ್ತೆ. ನಿದ್ರೆ ಸರಿಗೆ ಬರಲ್ಲ, ಚಟುವಟಿಕೆಯಿಂದ ಇರೋಕ್ಕಾಗಲ್ಲ, ಹೀಗೆಲ್ಲ ಆಗುತ್ತೆ. ಹೀಗಿದ್ದಾಗ ನಾವು ಹೇಗಿದ್ದರೂ ಔಷಧಿ ಇದೆಯಲ್ಲ ಅದರಿಂದ ಜಾಸ್ತಿ ತಿನ್ಬಿಡೋಣ ಅಂದ್ಕೊಂಡು ಕಷ್ಟಪಡ್ತೀವಾ? ಇಲ್ಲ. ಯಾವಾಗಲೋ ಒಂದು ಸರ್ತಿ ಜಾಸ್ತಿ ತಿಂದ್ಬಿಟ್ಟು ಕಷ್ಟಪಡ್ಬೋದು, 2 ಸರ್ತಿ ಹಾಗೆ ಮಾಡ್ಬೋದು. ಆದರೆ 3ನೇ ಸರ್ತಿಗೆ ಇಲ್ಲಪ್ಪ ಇದಕ್ಕಿಂತ ಜಾಸ್ತಿ ತಿಂದರೆ ಆಗಲ್ಲ, ನನಗೆ ಅಜೀರ್ಣ ಆಗುತ್ತೆ ಅಂತ ನಾವು ಅವಾಯ್ಡ್ ಮಾಡ್ತೇವೆ. ಅಂದರೆ ಯಾವುದನ್ನು ಕೆಲಸನ ಮಾಡಿದ್ರೆ ಅದರದ್ದು ಒಂದು ದುಷ್ಪರಿಣಾಮ ಇರುತ್ತೋ ಅದನ್ನು ಮಾಡದೇ ಇರೋ ರೀತಿಯಲ್ಲಿ ನಾವು ಒಂದು ಎಚ್ಚರಿಕೆಯನ್ನು ಅನುಭವಿಸ್ತೇವೆ. ಇದು ಯಾವ ಕೆಲಸವನ್ನು ಮಾಡಿದ್ರೆ ಅದು ತತ್ಕಾಲದಲ್ಲೇ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೋ ಅದಕ್ಕೆ ಉದಾಹರಣೆಯಾಗಿ ತೆಗೆದುಕೊಂಡ್ವಿ. ಅದೇ ರೀತಿಯಾಗಿ ಲಾಂಗ್ ಟರ್ಮ್, ದೀರ್ಘಕಾಲದಲ್ಲಿ ದುಷ್ಪರಿಣಾಮವನ್ನು ಉಂಟು ಮಾಡುವಂತಹ ಅನೇಕ ವಿಷಯಗಳಿರಬಹುದು. ಈಗ ಸ್ಮೋಕಿಂಗ್ ಮಾಡಿದ್ರೆ ಅದು ಎಷ್ಟೋ ಕಾಲದ ನಂತರ ಅದು ಕೋಶದಲ್ಲಿ ಒಂದು ಲೇಯರ್ ಉಂಟು ಮಾಡಿ ಅದು ಲಂಗ್ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟೋ ಕಾಲ ಬೇಕದಕ್ಕೆ. ಹಾಗೆ ನಾವು ವ್ಯಾಯಾಮ ಬಿಟ್ಟು ಸಿಹಿ ಪದಾರ್ಥಗಳು ಮತ್ತು ಕರಿದ ಪದಾರ್ಥಗಳು ಇತ್ಯಾದಿಗಳನ್ನು ತಿಂತಾ ಇದ್ದಾಗ ಕೊಲೆಸ್ಟ್ರಾಲ್ ಅನ್ನೋದು ಡೆವಲಪ್ ಆಗ್ತಾ ಇರುತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ. ಆದರೆ ಎಷ್ಟೋ ದೀರ್ಘಕಾಲದ ನಂತರ ಅದು ಹೃದಯ ದೌರ್ಬಲ್ಯ ಇತ್ಯಾದಿಯಾಗಿ ಅದು ಪರಿಣಮಿಸುತ್ತೆ. ಹೀಗೆ ದೀರ್ಘಕಾಲದಲ್ಲಿ ಒಂದು ಫಲವನ್ನು ಕೊಡುವಂತಹ ಕೆಲವು ಕೆಲಸಗಳು ಇರುತ್ತೆ. ಹೀಗಾಗಿ ನಾವು ಇದೇ ರೀತಿ ಹೇಗೆ ಒಂದು ದೇಹಾರೋಗ್ಯದ ವಿಷಯದಲ್ಲಿ ಯಾವುದನ್ನು ಮಾಡಿದ್ರೆ ಕೆಲಸನ ಅದು ಆರೋಗ್ಯಕ್ಕೆ ಕಾರಣವಾಗುತ್ತೆ, ಯಾವ ಕೆಲಸನ ಮಾಡಿದ್ರೆ ಅದು ಅನಾರೋಗ್ಯಕ್ಕೆ ಕಾರಣವಾಗುತ್ತೆ ಅಂತ ತಿಳ್ಕೊಂಡು ಒಂದು ಆರೋಗ್ಯಕರವಾದ ಜೀವನ ನಡೆಸ್ತೇವೋ ಹಾಗೆಯೇ ಪಾಪ ಪುಣ್ಯಗಳ ವಿಷಯದಲ್ಲಿಯೂ ಸಹ ಯಾವ ಕೆಲಸ ಮಾಡಿದ್ರೆ ಅದು ಪಾಪಕ್ಕೆ ಕಾರಣವಾಗುತ್ತೆ, ಯಾವ ಕೆಲಸ ಮಾಡಿದ್ರೆ ಅದು ಪುಣ್ಯಕ್ಕೆ ಕಾರಣವಾಗುತ್ತೆ ಅನ್ನೋ ವಿಷಯದಲ್ಲಿ ಚಿಂತನೆ ಇಟ್ಕೊಂಡು ಎಚ್ಚರಿಕೆಯಿಂದ ಜೀವನ ಮಾಡಬೇಕಾಗತ್ತೆ. ಹಾಗಿದ್ರಾಗ ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು ಅಂತ ಕೇಳಿದಾಗ ಅದರಲ್ಲಿ ದೊಡ್ಡ ಪಟ್ಟಿಯೇ ಬರುತ್ತೆ ಅದರಲ್ಲಿ. ಹೀಗೆ ಆ ಪಟ್ಟಿ ಇದ್ದಾಗ ಅದನ್ನು ಒಂದೊಂದನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಬಹಳ ದೀರ್ಘಕಾಲ ಬೇಕಾಗುತ್ತೆ. ಆದರೆ ವ್ಯಾಸ ಮಹರ್ಷಿಗಳು ಅದಕ್ಕೆ ಒಂದು ಸುಲಭವಾದ ಸೂತ್ರವನ್ನು ಕೊಟ್ಟಿದ್ದಾರೆ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಎಂಬುದಾಗಿ. ಅಂದರೆ ಇನ್ನೊಬ್ಬರಿಗೆ ಪೀಡನೆ ಉಂಟು ಮಾಡಿದ್ರೆ ಅದೇ ಪಾಪ, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಿದ್ರೆ ಅದೇ ಪುಣ್ಯ ಅಂತ ಪಾಪ ಪುಣ್ಯಗಳ ಬಗ್ಗೆ ಒಂದು ಸುಲಭವಾದ ಒಂದು ವಿವರಣೆ ಕೊಟ್ಟಿದ್ದಾರೆ ಮಹರ್ಷಿಗಳು. ಇದಲ್ಲದೆ ಇನ್ನೊಂದು ಮಾರ್ಗವನ್ನು ಸಹ ಸೂಚಿಸಿದ್ದಾರೆ. ಅದನ್ನು ಶ್ರೀರಂಗ ಮಹಾಗುರುಗಳು ಮುರಾರಿ ನಿನ್ನದು 3ನೇ ದಾರಿ ಅಂತ ಅದನ್ನು ಎತ್ತಿ ಹೇಳ್ತಾ ಇದ್ರು. ಮುರಾರಿ ಅಂದರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಪಾಪ ಪುಣ್ಯ ಎರಡನ್ನೂ ಬಿಟ್ಟಂತಹ ಇನ್ನೊಂದು ಮಧ್ಯ ಮಾರ್ಗವನ್ನು ಎತ್ತಿ ಹಿಡಿದಿದ್ದಾನೆ. ಅಂದ್ರೇನು ಅಂದರೆ, ನಾವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ರೂಪದಲ್ಲಿ ಮಾಡಿದಾಗ ಅದರಿಂದ ಪಾಪನೂ ಬರೋದಿಲ್ಲ, ಪುಣ್ಯನೂ ಬರೋದಿಲ್ಲ. ಅದು ನಮ್ಮ ಪಾಪಕ್ಷಯಕ್ಕೆ ಕಾರಣವಾಗಿ ಅದು ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಾಗುತ್ತೆ ಅಂತ. ಹೀಗಾಗಿ ಅಂತಹ ಒಂದು ದಾರಿಯೂ ಸಹ ಇದೆ. ಅದು ನೇರವಾಗಿ ನಮ್ಮನ್ನು ಒಂದು ಪರಮಾನಂದಕ್ಕೆ ಕರೆದುಕೊಂಡು ಹೋಗಿ ಮೋಕ್ಷಕ್ಕೆ ಕಾರಣವಾಗುತ್ತೆ. ಇದು ಯಾವುದನ್ನು ಹೀಗೆ ನಾವು ಮಾಡಬಹುದು ಅಂತ ಕೇಳಿದ್ರೆ, ನಾವು ಅದಕ್ಕೆ ಅನೇಕ ಪಟ್ಟಿಗಳಿದೆ. ಅದರಲ್ಲೂ ಸಹ ಒಂದು ಪಟ್ಟಿಯನ್ನು ಹೇಳಬಹುದು. ಆಯುರ್ವೇದದಲ್ಲಿ ನಮಗೇನಾದರೂ ಒಂದು ರೋಗ ಬಂತು ಅಂತಂದರೆ ಅದಕ್ಕೆ
ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ಎಂಬುದಾಗಿ ಒಂದು ಶ್ಲೋಕ ಹೇಳಿ ಅದರಲ್ಲಿ ಒಂದು ಪಟ್ಟಿ ಕೊಡ್ತಾರೆ. ಅದರಲ್ಲಿ ತಚ್ಛಾಂತಿ ಪ್ರಯುಕ್ತಂ ಅಂದರೆ ಅದರ ಶಾಂತಿಗಾಗಿ, ಆ ಕರ್ಮಗಳ ಒಂದು ಶಾಂತಿಗಾಗಿ ಏನು ಮಾಡಬಹುದು ಅಂತ ಕೇಳಿದ್ರೆ ದಾನ, ಹೋಮ, ಜಪ, ಮಣಿ ಅಂದರೆ ಈ ರತ್ನಗಳನ್ನು ಧರಿಸುವುದು, ಮತ್ತು ದೇವತಾರ್ಚನೆ ಮಾಡುವುದು, ಇಂತಹ ಒಂದು ದೊಡ್ಡ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಮೊದಲು ತೆಗೆದುಕೊಂಡ್ವಲ್ಲ ವಿಷಯ ಪ್ರಾಯಶ್ಚಿತ್ತ ಅಂತ, ಅದಕ್ಕೆ ಈ ಕೆಲಸಗಳೆಲ್ಲ ಬರುತ್ತೆ. ಯಾವುದು ಅಂತ ಹೇಗೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಪಾಪ ಇದೆ ನಮ್ಮಲ್ಲಿ ಅಂತ ಕೇಳಿದ್ರೆ ನಮ್ಮಲ್ಲಿ ಮೊದಲು ಒಂದು ಪಶ್ಚಾತ್ತಾಪ ಮೂಡಬೇಕು. ಪಶ್ಚಾತ್ತಾಪ ಅಂದರೆ ಅದರಲ್ಲಿ ಪಶ್ಚಾತ್ ತಾಪ ಅಂದರೆ ಕೆಲಸ ಮಾಡಿ ಆಯಿತು, ಅದರ ನಂತರ ಒಂದು ತಾಪ, ಅಯ್ಯೋ ಹೀಗೆ ಮಾಡಬಾರ್ದಿತ್ತಲ್ಲಪ್ಪ, ಹೀಗೆ ಮಾಡಿಬಿಟ್ನಲ್ಲ ಅಂತ ಒಂದು ಭಾವನೆ ಬರಬೇಕು, ರಿಗ್ರೆಟ್. ಅದು ಮೊದಲನೇ ಹಂತ. ಅದಿದ್ರೇ ಮುಂದೆ ಆ ಪ್ರಾಯಶ್ಚಿತ್ತ ಅನ್ನೋದು ವರ್ಕ್ ಆಗೋದು. ಆ ಪ್ರಾಯಶ್ಚಿತ್ತ ಅನ್ನೋದು ನಮ್ಮಲ್ಲಿ ಏನು ಅಶುದ್ಧಿ ಉಂಟಾಗಿತ್ತೋ, ಅಂದರೆ ಪಾಪ ಕಾರ್ಯಗಳನ್ನು ಮಾಡಿದ್ರಿಂದ ನಮ್ಮಲ್ಲಿ ಏನು ಒಂದು ಪಾಪನಾಡಿ ಎಲ್ಲಿ ಪ್ರಾಣ ಸಂಚಾರ ಅನ್ನೋದು ಉಂಟಾಯ್ತೋ ಅದನ್ನು ಅಲ್ಲಿಂದ ವಾಪಸ್ ತರಿಸ್ಬೇಕಲ್ಲ, ಅದಕ್ಕಾಗಿ ಒಂದು ಕ್ರಿಯೆ ಬೇಕಲ್ಲ. ಅದೇ ಆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಅನ್ನುವಂತಹ ಒಂದು ಕ್ರಿಯೆ. ಆ ಪ್ರಾಯಶ್ಚಿತ್ತಕ್ಕಾಗಿ ಈ ದಾನ, ಹೋಮ, ಜಪ, ಸೂರಾರ್ಚನೆ ಎಲ್ಲನೂ ಹೇಳಿದ್ದಾರೆ. ಇದರಲ್ಲೂ ಸಹ ಅಯ್ಯೋ ಸ್ವಲ್ಪ ಜಪ ಮಾಡಿಬಿಟ್ರಾಯ್ತು ಅನ್ನೋ ತರಹ ಅಲ್ಲ. ಪಾಪದ ಒಂದು ಕ್ವಾಂಟಿಟಿ, ಆ ಪಾಪ ಎಷ್ಟು ದೊಡ್ಡ ಪ್ರಮಾಣದಲ್ಲಿರುತ್ತೋ ಅದಕ್ಕಿಂತ ತುಂಬ ದೊಡ್ಡ ಪ್ರಮಾಣದಲ್ಲಿ ಪ್ರಾಯಶ್ಚಿತ್ತ ಮಾಡಬೇಕು. ಸಾವಿರಾರು ಗಟ್ಟೆ ಜಪ ಮಾಡಬೇಕು, ನಮ್ಮ ಶಕ್ತಿಯನ್ನು ಮೀರಿ ದಾನ ಮಾಡಬೇಕು. ಹೀಗೆಲ್ಲ ಅದು ಪ್ರಾಯಶ್ಚಿತ್ತ ಮಾಡೋದಷ್ಟು ಸುಲಭ ಅಲ್ಲ. ಅಯ್ಯಪ್ಪ ಇಷ್ಟೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದರೆ ಇನ್ನು ಪಾಪ ಮಾಡಬಾರ್ದಪ್ಪ ಅಂತ ಅನ್ನಿಸ್ಬೇಕು. ಅಷ್ಟರ ಮಟ್ಟಿಗಿರುತ್ತೆ ಆ ಪ್ರಾಯಶ್ಚಿತ್ತ ಅಂತ. ಹೀಗೆ ಇರೋದರಿಂದ ನಾವು ವೀಕ್ಷಕರೇ, ಪಾಪವನ್ನು ಮಾಡಬಾರ್ದು, ಪುಣ್ಯವನ್ನು ಮಾಡಬೇಕು. ಪುಣ್ಯ ಬರುವಂತಹ ಕೆಲಸ ಮಾಡಿದಾಗ್ಲೂ ಸಹ ಪಾಪ ಪುಣ್ಯ ಎರಡರ ನಿರೀಕ್ಷೆನೂ ಇಲ್ಲದೇ ಮಾಡಿಬಿಟ್ರೆ ಅದು ಇನ್ನೂ ಶ್ರೇಷ್ಠ. ಅದು ನೇರವಾಗಿ ನಮ್ಮನ್ನು ಮೋಕ್ಷ ಮಾರ್ಗದಲ್ಲಿ ಕರೆದೊಯ್ಯುತ್ತೆ ಅಂತ ಹೇಳಿ, ಇಷ್ಟೆಲ್ಲ ನಮಗೆ ವಿಷಯಗಳನ್ನು ಕೊಟ್ಟಿರುವಂತಹ ಶ್ರೀರಂಗ ಮಹಾಗುರುಗಳನ್ನು, ವ್ಯಾಸ ಮಹರ್ಷಿಯನ್ನು, ಶ್ರೀಕೃಷ್ಣ ಪರಮಾತ್ಮನನ್ನು ನೆಂದುಕೊಂಡು ಈ ಮಾತನ್ನು ಮಂಗಳ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು.